ಯಾವಾಗ ಈ ಪ್ರಕರಣದಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆಯಾಗಿದೆ ಅಂತ ಬಂತೋ ಇನ್ನು ಮುಂದೆ ಹೆಂಡತಿ ಮಕ್ಕಳು ಮೊಮ್ಮಕ್ಕಳಿಗೆ ಪ್ರೋಟೋಕಾಲ್ ಇಲ್ಲ ಏರ್ಪೋರ್ಟಲ್ಲಿ. ಈ ನಿರ್ಧಾರಕ್ಕೆ ಈಗಾಗಲೇ ಬರಲಾಗಿದೆ, ಶಿಫಾರಸ್ ಕೂಡ ಆಗಿದೆ. ಇನ್ನು ಮುಂದೆ ಹೆಂಡತಿ ಮಕ್ಕಳು ಮೊಮ್ಮಕ್ಕಳಿಗೆ ಪ್ರೋಟೋಕಾಲ್ ಇಲ್ಲ. IAS IPS IFS ಪ್ರೋಟೋಕಾಲ್ಗೆ ಹೊಸ ರೂಲ್ಸ್ ಅಂತೆ. ರಾಜ್ಯ ಸರ್ಕಾರಕ್ಕೆ ಗೌರವ್ ಗುಪ್ತಾ ವರದಿಯಲ್ಲಿ ಶಿಫಾರಸ್ ಮಾಡಲಾಗಿದೆ. ರನ್ಯಾರಾವ್ ಕೇಸಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆಗೆ ತನಿಖೆಗೆ ಕೊಡಲಾಗಿತ್ತು. ಪ್ರೋಟೋಕಾಲ್ ಉಲ್ಲಂಘನೆ ವೇಳೆ ಆಘಾತಕಾರಿ ಘಟನೆಗಳು ಬಯಲಿಗೆ ಬಂದಿತ್ತು. ಪ್ರೋಟೋಕಾಲ್ ಬಳಸಿಕೊಳ್ತಾ ಇದ್ದ ಕೆಲ IAS IPS ಅಧಿಕಾರಿಗಳ ಕುಟುಂಬ, ಹಾಗಾಗಿ ಇದರಿಂದ ದುರ್ಬಳಕೆ ಆಗುವ ಆತಂಕ ವ್ಯಕ್ತಪಡಿಸಿದರು ಗೌರವ್ ಗುಪ್ತಾ. ಈಗಾಗಲೇ ಸರ್ಕಾರದ ಕೈ ಸೇರಿದೆ ಅವರ ವರದಿ. ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ರೂಲ್ಸನ್ನು ಫ್ರೇಮ್ ಮಾಡುತ್ತೆ ಸರ್ಕಾರ.